ಎಲ್ಲರಿಗೂ BFTC KSRTC ಹಾಗೂ ಇಲ್ಲಿ ಬಂದಿರ್ತಕ್ಕಂಥ ನಿವೃತ್ತಿ ಪೆನ್ಷನ್ದಾರರು ಕೂಡ ನಮಸ್ಕಾರ ಹೇಳ್ತೀನಿ. ಇವತ್ತಿನ ದಿವಸ ನೋಡಿ, 15-20 ವರ್ಷ ಕೈಗಾರಿಕೆಗಳಲ್ಲಿ ದುಡಿದಂತ ಕಾರ್ಮಿಕರಾಗಿ ದುಡಿದಂತ EPF ಪೆನ್ಷನ್ದಾರರು ನಿವೃತ್ತಿಯನ್ನು ಹೊಂದಿದ್ದಾರೆ. EPF ಪೆನ್ಷನ್ದಾರರಿಗೆ ಪೆನ್ಷನ್ ಹೆಚ್ಚಳ ಮಾಡ್ತಾ ಇಲ್ಲ. ಇಲ್ಲಿ ನೋಡಿ, ಇದೇ ಜನರು ನೌಕರರಾಗಿರ್ಬೋದು, ಮತದಾರರಿರ್ಬೋದು, ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡಿದ್ದಾರೆ. ಯಾಕೆಂದ್ರೆ ಪಾರ್ಲಿಮೆಂಟ್ ನಲ್ಲಿ ನಮ್ಮ ಹಕ್ಕುಗಳನ್ನ ಹೋರಾಟ ಮಾಡಿ ನಮಗೆ ಕೊಡಿಸ್ಲಿ ಅಂತ ಹೇಳಿ ನಾವು ಇವತ್ತು ಪಾರ್ಲಿಮೆಂಟ್ ಸದಸ್ಯರನ್ನ ನಾವು ಇಲ್ಲಿ ಆಯ್ಕೆ ಮಾಡಿದೀವಿ. ಅದೇ ಪಾರ್ಲಿಮೆಂಟ್ ಸದಸ್ಯರು ಹೋಗಿ ಅವರು ಬೇರೆ ಅವರಿಗೆ ಲಾಭ ಬರ್ತಕ್ಕಂತ ಬೇರೆ ಲಕ್ಷಾಂತರ ಯೋಜನೆಗಳನ್ನ ಇವತ್ತು ಟೇಬಲ್ ಕೊಟ್ಟು ಇವತ್ತು ಯೋಜನೆಗಳನ್ನ ಜಾರಿ ತರ್ತಾ ಇದ್ದಾರೆ. ಮತದಾರ ಮತವನ್ನ ಚಲಾಯಿಸಿ ಅದ ಕಾರ್ಮಿಕರಾಗಿ 15-20 ವರ್ಷಗಳ ಕಾಲ ದುಡಿದಂತ ನೌಕರರ ಪರವಾಗಿ EPF ಪೆನ್ಷನ್ದಾರರಾಗಿ ಪರವಾಗಿ ಇವತ್ತು ಪಾರ್ಲಿಮೆಂಟ್ ಸದಸ್ಯರು ಕೆಲಸ ಮಾಡ್ತಾ ಇಲ್ಲ. ಆದ್ರೆ ಮುಂದಿನ ದಿನಗಳಲ್ಲಿ ನಾವೇ ಇದು ನಮ್ಮ ದುರ್ದೈವ ಅಂತ ಅನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ ಇವತ್ತಿನ ದಿವಸ ಜನಪ್ರತಿನಿಧಿಗಳು ಇವತ್ತು ಅವ್ರಿಗೆ ಏನ್ ಸಿಗ್ತಾ ಇದೆ, ಅವರು ಇವತ್ತು ನೋಡಿ, ವೇತನ ಇರ್ಬೋದು, ಸೆಕ್ಯೂರಿಟಿ ಇರ್ಬೋದು, ಸವಲತ್ತು ಇರ್ಬೋದು, ಏರ್ ಇಂಡಿಯಾ ಇರ್ಬೋದು, ಮತ್ತೆ ಈ ಟ್ರೈನ್ ಫೇರ್ ಇರ್ಬೋದು, ಇವೆಲ್ಲವನ್ನ ಲೆಕ್ಕ ಹಾಕಿದ್ರೆ ಅವರಿಗೆ ಒಬ್ಬ ಪಾರ್ಲಿಮೆಂಟ್ ಸದಸ್ಯನಿಗೆ 10 ಲಕ್ಷ ರೂಪಾಯಿ ಇವತ್ತು ತಗೊಳ್ತಾನೆ. ಅದೇ ಪ್ರಜಾಪ್ರಭುತ್ವ ಸಂವಿಧಾನ ಹೇಳುತ್ತೆ, ಪ್ರಜೆಗಳನ್ನ ಸಮಾನವಾಗಿ ಸಮತೋಲನವಾಗಿ ಅವರು ಕೂಡ ಕೊಡಬೇಕಾದ ಎಲ್ಲ ಸವಲತ್ತುಗಳನ್ನ ಕೊಡಬೇಕು ಅಂತ ಹೇಳಿ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಹೇಳುತ್ತೆ. ಆ ವ್ಯವಸ್ಥೆಯಲ್ಲಿ ಅವ್ಯವಸ್ಥೆಗೊಳಿಸಿ ಇವತ್ತಿನ ದಿವಸ ನೋಡಿ ಅಧಿಕಾರಕ್ಕೆ ಬರ್ತಕ್ಕಂಥ ವಾಮಮಾರ್ಗವನ್ನ ಇವತ್ತು ಕೇಂದ್ರ ಸರ್ಕಾರ ಅರ್ಥಕೊಂಡಿದ್ದಾರೆ. ಈಗ ನೀವು ನೋಡಿರ್ಬೋದು, ಡೆಲ್ಲಿಯಲ್ಲಿ ಏನ್ ಮಾಡಿದ್ರು, ಗ್ಯಾರಂಟಿ ಸ್ಕೀಮ್ ಅನ್ನ ಜಾರಿಗೆ ತಂದ್ರು, ಅಲ್ಲಿ ಗೆದ್ದು ಬಿಟ್ರು. ಇವತ್ತಿನ ಬಿಹಾರ್ ಚುನಾವಣೆಯಲ್ಲಿ ಏನ್ ಮಾಡಿದ್ರು, ಗ್ಯಾರಂಟಿ ಸ್ಕೀಮ್ ಅನ್ನ ಜಾರಿಗೆ ತಂದ್ರು, ಅಲ್ಲಿ ಗೆದ್ದು ಬಿಟ್ರು. ಇವತ್ತು ಜನಗಳಿಗೆ ಕೊಡಬೇಕಾದ ಸವಲತ್ತುಗಳನ್ನ ಹೆಚ್ಚಳ ಮಾಡಿದ್ರೆ ನಮಗೆ ಲಾಭ ಇಲ್ಲ. ನಾವು ಅಧಿಕಾರಕ್ಕೆ ಬರಬೇಕಾದ್ರೆ ಜನರನ್ನ ನಾವು ಏನ್ ಮಾಡ್ಬೇಕು, ಮೂರ್ಖರಾಗಿ ಮಾಡಿ ನಾವು ಅಧಿಕಾರದಲ್ಲಿ ಮುಂದುವರಿಬೇಕು ಅಂತ ಹೇಳಿ ಇವತ್ತು ಜನಪ್ರತಿನಿಧಿಗಳು ನಿರ್ಧಾರ ಮಾಡಿದ್ದಾರೆ. ಆದ್ರೆ ಜನ ಇವತ್ತಿನ ದಿವಸ ಮತದಾರರನ್ನ ಇವತ್ತು ಜನಪ್ರತಿನಿಧಿಗಳು ಯಾವತ್ತೂ ಮರಿಬಾರದು. ಮುಂದೆಯೂ ಕೂಡ ಯಾವುದೇ ಸರ್ಕಾರ ಇರಲಿ, ದುಡಿದಂತ ಕೈಗಾರಿಕೆಗಳಲ್ಲಿ ದುಡಿದಂತ ಕಾರ್ಮಿಕರಿರ್ಬೋದು, EPF ಪೆನ್ಷನ್ದಾರರು ಇರ್ಬೋದು, ಇವರ ಹಿತವನ್ನ ಕಾಪಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಏನ್ ಕನಿಷ್ಠ ಪೆನ್ಷನ್ EPF ಪೆನ್ಷನ್ ಇವತ್ತು ಸರ್ವೋಚ್ಚ ನ್ಯಾಯಾಲಯ 7,500 ಕೊಡಬೇಕು ಅಂತ ಮಾಡಿದ್ರೆ ಅದನ್ನ ಕೊಟ್ರೆ ಅಲ್ಪ ಸ್ವಲ್ಪ ಮಾತ್ರ ತೃಪ್ತಿ, ಅದು ಏನು ಸಂಪೂರ್ಣ ತೃಪ್ತಿ ಇಲ್ಲ. ಇವರಿಗೆ ಕೊಡ್ತಾ ಇರ್ತಕ್ಕಂಥ ಇವತ್ತೇನು EPF ಪೆನ್ಷನ್ದಾರರು 1,500, 2,500 ತಗೋತಾವ್ರೆ, ಅವ್ರಿಗೆ ಏಜ್ ಆದ್ಮೇಲೆ ಆರೋಗ್ಯ ಸ್ಥಿತಿಯಿಂದಾಗಿ ಅನಾರೋಗ್ಯ ಸ್ಥಿತಿಯಿಂದಾಗಿ ಅವರು ಏನಾಗಿದೆ, ಮೆಡಿಸಿನ್ಗೆ ಸಾಕಾಗೋದಿಲ್ಲ. ಅವರಿಗೆ ಊಟ ಏನ್ ಮಾಡ್ಕೊಳ್ತಾರೆ, ಎಷ್ಟೋ ಜನ ಈಗಲೂ ಬಾಡಿಗೆ ಮನೆಯಲ್ಲಿ ಇರ್ತಾರೆ. ಇದನ್ನೆಲ್ಲ ಇವತ್ತು ಕೇಂದ್ರ ಸರ್ಕಾರ ಅರ್ಥ ಮಾಡಿಕೊಂಡು ಪ್ರೈಮ್ ಮಿನಿಸ್ಟರ್ ಇರ್ಬೋದು, ಹಣಕಾಸು ಮಂತ್ರಿಗಳಿರ್ಬೋದು, ಹಾಗೂ ಇವತ್ತು ಕಾರ್ಮಿಕ ಮಂತ್ರಿಗಳು ಇದ್ರ ಬಗ್ಗೆ ಅವಲೋಕನೆ ಮಾಡಿ ಇದನ್ನ ಆದಷ್ಟು ಬೇಗ ಹೆಚ್ಚಿಗೆ ಮಾಡಿ ಇವ್ರಿಗೆ ತಿಂತಕ್ಕಂಥ ಅನ್ನಕ್ಕಾದರೂ ಇವತ್ತು ಬೇರೆ ದೇಶಗಳ ವ್ಯವಹಾರ ಒಪ್ಪಂದವನ್ನ ಇವತ್ತು ದಿನ ಬೆಳಗಾದ್ರೆ ಪ್ರಧಾನಮಂತ್ರಿಗಳು ಮಾಡ್ಕೊತಿದ್ದಾರೆ. ಆದ್ರೆ ಕಾರ್ಮಿಕರ ಹಿತದೃಷ್ಟಿಯನ್ನ ಗಮನಿಸಬೇಕು, ಕಾರ್ಮಿಕರ ಕನಿಷ್ಠ EPF ಪೆನ್ಷನ್ ಹೆಚ್ಚಳ ಮಾಡಬೇಕು ಅಂತ ಹೇಳಿ ನಾ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ನಮಸ್ಕಾರ.